ಅಮೆರಿಕದ ತೈಲ ರಿಫೈನರಿಗಳ ಮೇಲೆ ಭೀಕರ ಸ್ಫೋಟವನ್ನ ಮಾಡಲಾಗಿದೆ. ಟೆಕ್ಸಾಸ್ ಫೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ. ಸ್ಫೋಟದ ತೀವ್ರತೆಗೆ ಆಕಾಶಕ್ಕೆ ಸಿಡಿದಿದೆ ಬೆಂಕಿಯ ಉಂಡೆ. ಧಗಧಗನೆ ಉರಿದಿದೆ ಅಮೆರಿಕದ ಅತಿ ದೊಡ್ಡ ರಿಫೈನರಿ. ಈಗಾಗಲೇ ಅಮೆರಿಕದ ತೈಲ ರಿಫೈನರಿ ಮೇಲೆ ಭೀಕರವಾದಂತಹ ಸ್ಫೋಟ ಮಾಡಿರುವಂತದ್ದು. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಕದನ ವಿರಾಮದ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು. ಇದರ ನಡುವೆಯೇ ಅಮೆರಿಕದ ತೈಲ ರಿಫೈನರಿ ಮೇಲೆ ಭೀಕರವಾದಂತಹ ಸ್ಫೋಟ ಆಗಿದೆ. ಟೆಕ್ಸಾಸ್ನ ಫೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿರುವಂತದ್ದು. ಈ ಸ್ಫೋಟದ ತೀವ್ರತೆ ಹೇಗಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನೀವೊಮ್ಮೆ ಗಮನಿಸ್ತಾ ಇರಬಹುದು. ಬೆಂಕಿ ಉಂಡೆ ಆಕಾಶಕ್ಕೆ ಸಿಡಿದಿದೆ. ಅದರ ಜೊತೆಗೆ ಅಮೆರಿಕದ ಅತಿ ದೊಡ್ಡ ರಿಫೈನರಿ ಧಗಧಗ ಅಂತ ಹೊತ್ತಿ ಉರಿದಿದೆ. ಭೀಕರ ಬ್ಲಾಸ್ಟ್ ಇರಾನ್ ಡ್ರೋನ್ಗಳಿಂದ ಈ ರೀತಿ ಭೀಕರ ಅಮೆರಿಕದ ತೈಲ ರಿಫೈನರಿಗಳ ಮೇಲೆ ಭೀಕರ ಸ್ಫೋಟವನ್ನ ಮಾಡಲಾಗಿದೆ. ಟೆಕ್ಸಾಸ್ ಫೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ. ಸ್ಫೋಟದ ತೀವ್ರತೆಗೆ ಆಕಾಶಕ್ಕೆ ಸಿಡಿದಿದೆ ಬೆಂಕಿಯ ಉಂಡೆ. ಧಗಧಗನೆ ಉರಿದಿದೆ ಅಮೆರಿಕದ ಅತಿ ದೊಡ್ಡ ರಿಫೈನರಿ. ಈಗಾಗಲೇ ಅಮೆರಿಕದ ತೈಲ ರಿಫೈನರಿ ಮೇಲೆ ಭೀಕರವಾದಂತಹ ಸ್ಫೋಟ ಮಾಡಿರುವಂತದ್ದು. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಕದನ ವಿರಾಮದ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು. ಇದರ ನಡುವೆಯೇ ಅಮೆರಿಕದ ತೈಲ ರಿಫೈನರಿ ಮೇಲೆ ಭೀಕರವಾದಂತಹ ಸ್ಫೋಟ ಆಗಿದೆ. ಟೆಕ್ಸಾಸ್ನ ಫೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿರುವಂತದ್ದು. ಈ ಸ್ಫೋಟದ ತೀವ್ರತೆ ಹೇಗಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನೀವೊಮ್ಮೆ ಗಮನಿಸ್ತಾ ಇರಬಹುದು. ಬೆಂಕಿ ಉಂಡೆ ಆಕಾಶಕ್ಕೆ ಸಿಡಿದಿದೆ. ಅದರ ಜೊತೆಗೆ ಅಮೆರಿಕದ ಅತಿ ದೊಡ್ಡ ರಿಫೈನರಿ ಧಗಧಗ ಅಂತ ಹೊತ್ತಿ ಉರಿದಿದೆ. ಭೀಕರ ಬ್ಲಾಸ್ಟ್ ಇರಾನ್ ಡ್ರೋನ್ಗಳಿಂದ ಈ ರೀತಿ ಭೀಕರ ಅಮೆರಿಕದ ತೈಲ ರಿಫೈನರಿಗಳ ಮೇಲೆ ಭೀಕರ ಸ್ಫೋಟವನ್ನ ಮಾಡಲಾಗಿದೆ. ಟೆಕ್ಸಾಸ್ ಫೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ. ಸ್ಫೋಟದ ತೀವ್ರತೆಗೆ ಆಕಾಶಕ್ಕೆ ಸಿಡಿದಿದೆ ಬೆಂಕಿಯ ಉಂಡೆ. ಧಗಧಗನೆ ಉರಿದಿದೆ ಅಮೆರಿಕದ ಅತಿ ದೊಡ್ಡ ರಿಫೈನರಿ. ಈಗಾಗಲೇ ಅಮೆರಿಕದ ತೈಲ ರಿಫೈನರಿ ಮೇಲೆ ಭೀಕರವಾದಂತಹ ಸ್ಫೋಟ ಮಾಡಿರುವಂತದ್ದು. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಕದನ ವಿರಾಮದ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು. ಇದರ ನಡುವೆಯೇ ಅಮೆರಿಕದ ತೈಲ ರಿಫೈನರಿ ಮೇಲೆ ಭೀಕರವಾದಂತಹ ಸ್ಫೋಟ ಆಗಿದೆ. ಟೆಕ್ಸಾಸ್ನ ಫೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿರುವಂತದ್ದು. ಈ ಸ್ಫೋಟದ ತೀವ್ರತೆ ಹೇಗಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನೀವೊಮ್ಮೆ ಗಮನಿಸ್ತಾ ಇರಬಹುದು. ಬೆಂಕಿ ಉಂಡೆ ಆಕಾಶಕ್ಕೆ ಸಿಡಿದಿದೆ. ಅದರ ಜೊತೆಗೆ ಅಮೆರಿಕದ ಅತಿ ದೊಡ್ಡ ರಿಫೈನರಿ ಧಗಧಗ ಅಂತ ಹೊತ್ತಿ ಉರಿದಿದೆ. ಭೀಕರ ಬ್ಲಾಸ್ಟ್ ಇರಾನ್ ಡ್ರೋನ್ಗಳಿಂದ ಈ ರೀತಿ ಭೀಕರ ಅಮೆರಿಕದ ತೈಲ ರಿಫೈನರಿಗಳ ಮೇಲೆ ಭೀಕರ ಸ್ಫೋಟವನ್ನ ಮಾಡಲಾಗಿದೆ. ಟೆಕ್ಸಾಸ್ ಫೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ. ಸ್ಫೋಟದ ತೀವ್ರತೆಗೆ ಆಕಾಶಕ್ಕೆ ಸಿಡಿದಿದೆ ಬೆಂಕಿಯ ಉಂಡೆ. ಧಗಧಗನೆ ಉರಿದಿದೆ ಅಮೆರಿಕದ ಅತಿ ದೊಡ್ಡ ರಿಫೈನರಿ. ಈಗಾಗಲೇ ಅಮೆರಿಕದ ತೈಲ ರಿಫೈನರಿ ಮೇಲೆ ಭೀಕರವಾದಂತಹ ಸ್ಫೋಟ ಮಾಡಿರುವಂತದ್ದು. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಕದನ ವಿರಾಮದ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು. ಇದರ ನಡುವೆಯೇ ಅಮೆರಿಕದ ತೈಲ ರಿಫೈನರಿ ಮೇಲೆ ಭೀಕರವಾದಂತಹ ಸ್ಫೋಟ ಆಗಿದೆ. ಟೆಕ್ಸಾಸ್ನ ಫೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿರುವಂತದ್ದು. ಈ ಸ್ಫೋಟದ ತೀವ್ರತೆ ಹೇಗಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನೀವೊಮ್ಮೆ ಗಮನಿಸ್ತಾ ಇರಬಹುದು. ಬೆಂಕಿ ಉಂಡೆ ಆಕಾಶಕ್ಕೆ ಸಿಡಿದಿದೆ. ಅದರ ಜೊತೆಗೆ ಅಮೆರಿಕದ ಅತಿ ದೊಡ್ಡ ರಿಫೈನರಿ ಧಗಧಗ ಅಂತ ಹೊತ್ತಿ ಉರಿದಿದೆ. ಭೀಕರ ಬ್ಲಾಸ್ಟ್ ಇರಾನ್ ಡ್ರೋನ್ಗಳಿಂದ ಈ ರೀತಿ ಭೀಕರ ಅಮೆರಿಕದ ತೈಲ ರಿಫೈನರಿಗಳ ಮೇಲೆ ಭೀಕರ ಸ್ಫೋಟವನ್ನ ಮಾಡಲಾಗಿದೆ. ಟೆಕ್ಸಾಸ್ ಫೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ. ಸ್ಫೋಟದ ತೀವ್ರತೆಗೆ ಆಕಾಶಕ್ಕೆ ಸಿಡಿದಿದೆ ಬೆಂಕಿಯ ಉಂಡೆ. ಧಗಧಗನೆ ಉರಿದಿದೆ ಅಮೆರಿಕದ ಅತಿ ದೊಡ್ಡ ರಿಫೈನರಿ. ಈಗಾಗಲೇ ಅಮೆರಿಕದ ತೈಲ ರಿಫೈನರಿ ಮೇಲೆ ಭೀಕರವಾದಂತಹ ಸ್ಫೋಟ ಮಾಡಿರುವಂತದ್ದು. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು
ಈಗಾಗಲೇ ಕದನ ವಿರಾಮದ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ರು. ಇದರ ನಡುವೆಯೇ ಅಮೆರಿಕದ ತೈಲ ರಿಫೈನರಿ ಮೇಲೆ ಭೀಕರವಾದಂತಹ ಸ್ಫೋಟ ಆಗಿದೆ. ಟೆಕ್ಸಾಸ್ನ ಪೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿರುವಂತದ್ದು. ಈ ಸ್ಫೋಟದ ತೀವ್ರತೆ ಹೇಗಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನೀವೊಮ್ಮೆ ಗಮನಿಸ್ತಾ ಇರಬಹುದು. ಬೆಂಕಿ ಉಂಡೆ ಆಕಾಶಕ್ಕೆ ಸಿಡಿದಿದೆ. ಅದರ ಜೊತೆಗೆ ಅಮೆರಿಕದ ಅತಿ ದೊಡ್ಡ ರಿಫೈನರಿ ಧಗಧಗ ಅಂತ ಹೊತ್ತಿ ಉರಿದಿದೆ. ಭೀಕರ ಬ್ಲಾಸ್ಟ್ ಇರಾನ್ ಡ್ರೋನ್ಗಳಿಂದ ಈ ರೀತಿ ಭೀಕರ ಅಮೆರಿಕದ ತೈಲ ರಿಫೈನರಿಗಳ ಮೇಲೆ ಭೀಕರ ಸ್ಫೋಟವನ್ನ ಮಾಡಲಾಗಿದೆ. ಟೆಕ್ಸಾಸ್ ಪೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ. ಸ್ಫೋಟದ ತೀವ್ರತೆಗೆ ಆಕಾಶಕ್ಕೆ ಸಿಡಿದಿದೆ ಬೆಂಕಿಯ ಉಂಡೆ. ಧಗಧಗನೆ ಉರಿದಿದೆ ಅಮೆರಿಕದ ಅತಿ ದೊಡ್ಡ ರಿಫೈನರಿ. ಈಗಾಗಲೇ ಅಮೆರಿಕದ ತೈಲ ರಿಫೈನರಿ ಮೇಲೆ ಭೀಕರವಾದಂತಹ ಸ್ಫೋಟ ಮಾಡಿರುವಂತದ್ದು. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಕದನ ವಿರಾಮದ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ರು. ಇದರ ನಡುವೆಯೇ ಅಮೆರಿಕದ ತೈಲ ರಿಫೈನರಿ ಮೇಲೆ ಭೀಕರವಾದಂತಹ ಸ್ಫೋಟ ಆಗಿದೆ. ಟೆಕ್ಸಾಸ್ನ ಪೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿರುವಂತದ್ದು. ಈ ಸ್ಫೋಟದ ತೀವ್ರತೆ ಹೇಗಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನೀವೊಮ್ಮೆ ಗಮನಿಸ್ತಾ ಇರಬಹುದು. ಬೆಂಕಿ ಉಂಡೆ ಆಕಾಶಕ್ಕೆ ಸಿಡಿದಿದೆ. ಅದರ ಜೊತೆಗೆ ಅಮೆರಿಕದ ಅತಿ ದೊಡ್ಡ ರಿಫೈನರಿ ಧಗಧಗ ಅಂತ ಹೊತ್ತಿ ಉರಿದಿದೆ. ಭೀಕರ ಬ್ಲಾಸ್ಟ್ ಇರಾನ್ ಡ್ರೋನ್ಗಳಿಂದ ಈ ರೀತಿ ಭೀಕರ ಅಮೆರಿಕದ ತೈಲ ರಿಫೈನರಿಗಳ ಮೇಲೆ ಭೀಕರ ಸ್ಫೋಟವನ್ನ ಮಾಡಲಾಗಿದೆ. ಟೆಕ್ಸಾಸ್ ಪೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ. ಸ್ಫೋಟದ ತೀವ್ರತೆಗೆ ಆಕಾಶಕ್ಕೆ ಸಿಡಿದಿದೆ ಬೆಂಕಿಯ ಉಂಡೆ. ಧಗಧಗನೆ ಉರಿದಿದೆ ಅಮೆರಿಕದ ಅತಿ ದೊಡ್ಡ ರಿಫೈನರಿ. ಈಗಾಗಲೇ ಅಮೆರಿಕದ ತೈಲ ರಿಫೈನರಿ ಮೇಲೆ ಭೀಕರವಾದಂತಹ ಸ್ಫೋಟ ಮಾಡಿರುವಂತದ್ದು. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಕದನ ವಿರಾಮದ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ರು. ಇದರ ನಡುವೆಯೇ ಅಮೆರಿಕದ ತೈಲ ರಿಫೈನರಿ ಮೇಲೆ ಭೀಕರವಾದಂತಹ ಸ್ಫೋಟ ಆಗಿದೆ. ಟೆಕ್ಸಾಸ್ನ ಪೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿರುವಂತದ್ದು. ಈ ಸ್ಫೋಟದ ತೀವ್ರತೆ ಹೇಗಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನೀವೊಮ್ಮೆ ಗಮನಿಸ್ತಾ ಇರಬಹುದು. ಬೆಂಕಿ ಉಂಡೆ ಆಕಾಶಕ್ಕೆ ಸಿಡಿದಿದೆ. ಅದರ ಜೊತೆಗೆ ಅಮೆರಿಕದ ಅತಿ ದೊಡ್ಡ ರಿಫೈನರಿ ಧಗಧಗ ಅಂತ ಹೊತ್ತಿ ಉರಿದಿದೆ. ಭೀಕರ ಬ್ಲಾಸ್ಟ್ ಇರಾನ್ ಡ್ರೋನ್ಗಳಿಂದ ಈ ರೀತಿ ಭೀಕರ ಅಮೆರಿಕದ ತೈಲ ರಿಫೈನರಿಗಳ ಮೇಲೆ ಭೀಕರ ಸ್ಫೋಟವನ್ನ ಮಾಡಲಾಗಿದೆ. ಟೆಕ್ಸಾಸ್ ಪೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ. ಸ್ಫೋಟದ ತೀವ್ರತೆಗೆ ಆಕಾಶಕ್ಕೆ ಸಿಡಿದಿದೆ ಬೆಂಕಿಯ ಉಂಡೆ. ಧಗಧಗನೆ ಉರಿದಿದೆ ಅಮೆರಿಕದ ಅತಿ ದೊಡ್ಡ ರಿಫೈನರಿ. ಈಗಾಗಲೇ ಅಮೆರಿಕದ ತೈಲ ರಿಫೈನರಿ ಮೇಲೆ ಭೀಕರವಾದಂತಹ ಸ್ಫೋಟ ಮಾಡಿರುವಂತದ್ದು. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಕದನ ವಿರಾಮದ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ರು. ಇದರ ನಡುವೆಯೇ ಅಮೆರಿಕದ ತೈಲ ರಿಫೈನರಿ ಮೇಲೆ ಭೀಕರವಾದಂತಹ ಸ್ಫೋಟ ಆಗಿದೆ. ಟೆಕ್ಸಾಸ್ನ ಪೋರ್ಟ್ ಅರ್ಥರ್ನ ರಿಫೈನರಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿರುವಂತದ್ದು. ಈ ಸ್ಫೋಟದ ತೀವ್ರತೆ ಹೇಗಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನೀವೊಮ್ಮೆ ಗಮನಿಸ್ತಾ ಇರಬಹುದು. ಬೆಂಕಿ ಉಂಡೆ ಆಕಾಶಕ್ಕೆ ಸಿಡಿದಿದೆ. ಅದರ ಜೊತೆಗೆ ಅಮೆರಿಕದ ಅತಿ ದೊಡ್ಡ ರಿಫೈನರಿ ಧಗಧಗ ಅಂತ ಹೊತ್ತಿ ಉರಿದಿದೆ. ಭೀಕರ ಬ್ಲಾಸ್ಟ್ ಇರಾನ್ ಡ್ರೋನ್ಗಳಿಂದ ಈ ರೀತಿ ಭೀಕರ